ಗೊತ್ತ ಮಾಡಿ ಏ ಚಿತ್ತ ಕೊಟ್ಟ ಕೂತ ಕೇಳು ಕಾಲೇಶ್ವರ ಹೇಳಿದರ ಕೇಳವಲ್ಲಿ ಹೋಗ್ತೀನಿ ನೀ ಹೋಗು ತಾರಿ ಒಂದ ಪಾರಬಾರ ಎಂದ ನಿರ್ಧಾರ ಹೇಳಿದರ ಕೇಳವಲ್ಲಿ ಹೋಗು ದಾರಿ ಒಂದ ಪಾರಬಾರ ಎಂದ ನಿರ್ಧಾರ ಒದಗಿನ ಒಳಗಿಂದ ಹುಟ್ಟಿ ಬಂದವನೇನ ಒದಗಿನ ಒಳಗಿಂದ ಹುಟ್ಟಿ ಬಂದವನೇನ ಹುಟ್ಟಿ ಬಂದವ ಒದಗಿನ ಒಳಗಿಂದ ಒದಗಿನೊಳಗಿಂದ ಹುಟ್ಟಿ ಬಂದು ಅಂಜಿಕೆನ ಏ ಹಿಂದ ಸತ್ತಂಗ ಸಾಯ್ಬ್ಯಾಡ ನೀ ಮುಂದ ಏ ಮೂರು ದಿನದ ಬಾಜಾರ ಮಾಡಿಕೊರ ಸಮೀಧನೆ ಭಾವಗುಣ ಕೇಳದೇಂದ ನಿನಗ ಹೊಳದೇಂದ ಮೂರು ದಿನದ ಬಾಜಾರ ಮಾಡಿಕೊ ಸಮೀಧನೆ ಭಾವಗುಣ ಕೇಳದೇಂದ ಮುಂದ ಹೊಳದೇಂದ ಅನ್ನದಮ್ಮ ಬುದ್ಧಿ ಕೆಟ್ಟ ಕರ್ವತನು ಸಿಟ್ಟ ಬೇಡ ಏ ತರ್ಕ ಹಿಡಿ ಸರ್ಕ ಭಾವ ಕಾರಬೇಡ ಏ ಸುತ್ತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಕಾಲೇ ಜಂಟಲಾದ ಒಗನೆ ಒಪ್ಪ ರಾಟಿ ಜಯ ಸುತ್ತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಕಾಲೇ ಜಂಟಲಾದ ಒಗನೆ ಒಪ್ಪ ರಾಟಿ ಜಯ ನಿನ್ನ ಮನೆಯ ಮಾಡಲಿಲ್ಲ ಘಾಟಿ ಕಟ್ಟಿ ತಾಳ ಹರದ ಮೂರ ಬಟ್ಟಿ ಒಂದ ದಿನ ಹೋಗುದ್ರಿ ಕೋಳೆ ಕಟ್ಟಿ ಹರಿತಾರ ಉಡದಾರ ಲಂಗೋಟಿ ಬಂದು ಬಳಗ ನಿನ್ನ ಸೊತ್ತ ಯಾರಿಲ್ಲ ಕೇಳಿ ಮತ್ತ ಬಂದು ಬಳಗ ನಿನ್ನ ಸೊತ್ತ ಯಾರಿಲ್ಲ ಕೇಳ ಮತ್ತ ತಮ್ಮ ಏನ್ ಹೇಳ್ತಾರ ಕವಿಗಳು ತತ್ವ ಸಾರ ಮಾತು ನಿನಗ ಗೊತ್ತು ಮಾಡಿ ಹೇಳತ್ತೀನ ಚಿತ್ತಿಟ್ಟ ಕುತ್ತ ಕೇಳೋ ಕವೇಶ್ವರ ಹೇಳಿದರೆ ಕೇಳವಲ್ಲಿ ಹೋಗ್ತೀಯೋ ಯಾವಲ್ಲಿ ನೀ ಹೋಗೋ ದಾರಿ ಒಂದ್ ಐತಿ ಇಂದ ಅದಕ್ಕ ಅವ್ರೊಂದು ಮಾತು ಹೇಳಿದ್ರು ಏನಂತ ಹೇಳ್ತಾನ ನಮ್ಮ ಶರಣಪ್ಪ ಅವ್ರೊಂದು ಮಾತು ಹೇಳ್ರಿ ತಮ್ಮ ಏನಂತ ಹೇಳ್ತಾರಿ ಈ ಜಿಯಾನ ಮಾನವ ಭೂಮಿ ತಲೆ ಮ್ಯಾಗ ಹುಟ್ಟಿ ಬರೋಕ್ಕಿಂತ ಮುಂಚೆ ಹೌದ್ರಿ
ಪರಮಾತ್ಮಗ ಮಾತು ಕೊಟ್ಟೈತಿ ಒಳಗ. ಹಾ ಏನಂತ್ರಿ? ನನ್ನ ತಾಯಿ ಗರ್ಭದೊಳಗಿಂದ ಅನ್ನಗ ತಣ್ಣಗ ಚಂದಾಗಿ ನನ್ನ ಕಡ್ಯಾಕ ಮಾಡಪ್ಪ ಈ ಭವದೊಳಗ. ಹೌದು. ನನ್ನ ಜೀವನ ಇರುತ್ತಕ ನಿನ್ನ ನಾಮಸ್ಮರಣೆ ಮಾಡ್ತೇನೋ ಭಗವಂತ ಪರಮಾತ್ಮ. ಹೌದಲ್ಲ ಅಂತ ಹೇಳಿ ಬೇಡ್ಕೊಂಡೈತಿ ಪರಮಾತ್ಮಗೆ ಅಂತ ಹೇಳ್ತಾನು. ಹೊಟ್ಟೆಯಾಗಿರ್ತಾಗ ಪರಮಾತ್ಮಗ ಬೇಡ್ಕೊಂಡಿ. ಹೌದಲ್ಲ ಹೊರಗೆ ಬಂದ ಬಳಕ ಯಾಕೆ ನಾವ್ ಹೇಳ್ದಂಗ ನನಗೆ ಅದನ್ನ ದಾರಿ ತಪ್ಪಿದಿ. ಹೌದು ಹೌದು ತೆಪ್ಪಲ್ಲ ಹಾನಿ ನೀನ ಹೇಳಿದಿ ಹೇಳಂದ್ರೆ ಹೊಟ್ಟೆಯಾಗಿರ್ತಾಗ ನಾ ಪರಮಾತ್ಮಗ ಬೇಡ್ಕೊಂಡೇನಿ ಅಂತ ಹೇಳಿ. ಹೌದು ಹೌದಲ್ಲ ಪರಮಾತ್ಮಗ ಬೇಡ್ಕೊಂಡವ ಹೊರಗೆ ಬಂದ ಮಾತಾಗಿ ಉಳಿಬೇಕಾಗಿತ್ತು, ಘಾತ್ ಆಗಬಾರ್ದಾಗಿತ್ತು. ಏ ಘಾತ್ ಆಗಿತ್ತಲ್ಲ ಇಲ್ಲಿ ಬಂದ ಬಳಕ. ಅದಕ್ಕೆ ತಮ್ಮ ಏನಾಯ್ತ್ರಿ? ಮಾತ ಮಾಣಿಕ್ಯ ಐತಿ, ಮಾತ ಮುತ್ತೈತಿ, ಮಾತ ರತ್ನ ಐತಿ, ಮಾತು ಅರಿತವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳವ ತಂದ. ಅದಕ್ಕೆ ಏನಾತ್ರಿ? ಶರಣಪ್ಪಕ್ಕ ನೀವ ಹೇಳಿರಿ ಹೊಟ್ಟೆ ಕೂತ್ಕೊಂಡು ಅಪ್ಪಾಗ ಮಾತು ಕೊಟ್ಟರಿ. ಹೌದು ಹೌದ್ರಿ. ಅಪ್ಪಾಗ ನೀವೆಲ್ಲ ರಗಡು ಮಾತು ಕೊಟ್ಟೇರಿ. ನಾ ಚಂದಂಗಿ ನಿನ್ನ ಹೆಸರು ಮೇಲೆ ದುಡ್ಕೋತೀನಿಪ್ಪ. ಹೌದ್ರಿ. ನಡ್ಕೋತೀನಪ್ಪ. ಈಗ ನನಗ ನಿನಗ ತಿಳಿ ಬಂದ ಬಳಕ ಆಸೆ ನನಗ ನಿನಗ ಹುಟ್ಟಿದ ಅವರು ಆದ ಬಳಕ. ಹೌದು ಹೌದ್ರಿ. ನಿನಗ ಅವರು ಆಗೋಕ್ಕಿಂತ ಮೊದಲಾದ್ರೂ ನಿನಗ ಆಸೆ ಬಿಟ್ಟಿಲ್ಲ. ಆಸೆ ಬಿಟ್ಟಿಲ್ಲ. ಮಾತು ಕೊಟ್ಟದಿ ಒಳಗೆ ಏನಂತ ಹೇಳಿ ನಾ ಚಂದಂಗಿ ಕಡಿಯಾಕ ಮಾಡಿ ನಾಮಸ್ಮರಣೆ ಮಾಡ್ತೀನಿ. ಪರಮಾತ್ಮ ಅಂತ ಬೇಡ್ಕೊತಾನ. ಹೊರಗೆ ಬಂದ ಬಳಕ ಏನು ಆಸೆ ಬೆನ್ನು ಬಿಟ್ಟದ? ಇಲ್ಲ. ಮಾಯ ಸುತ್ತೈತಿ ಇಲ್ಲಿ. ಯಾಕಂದ್ರೆ ಯಾಕ್ರಿ? ಈಗ ಸದಕ್ಕ ನೋಡು ಒಂದ್ ಅಗದಾಗ್ತದ್ರಿ. ಏನ್ ಆಗ್ತದ್ರಿ? ತಮ್ಮ ಹುಟ್ಟಿರುವಂತ ಕೂಸ ಹೌದ್ರಿ ಬರೇ ಒಂದ ತನ್ನ ತಾಯಿ ಎದಿ ಹಾಲು ಕುಡಿಬೇಕಾದ್ರೂ ಅಲ್ಲಿ ಆದ್ರೂ ಆಸೆ ಇಟ್ಟೈತಿ. ಅಲ್ಲೇ ಆಸೆ ಇಟ್ಟೈತ್ರಲ್ಲ. ನಮಸ್ಕಾರ. ಅದೇ ರೀತಿಯಾಗಿ ಸುರೇಶ್ ಅಣ್ಣವರು ಸಾರವಾಡಿ ನಮ್ಮ ಎಳೆಗೈ ಗ್ರಾಮದವರು ಇವರಾದ್ರೆ ಈ ಕಲೆಗೆ ಬೆಲೆ ಕೊಟ್ಟು ಒಂದು ಪುಷ್ಪದ ಮಾಲೆ 101 ರೂಪಾಯಿ ಕೊಟ್ಟಾರೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಕೈಲಾಸದಲ್ಲಿ ಕಟ್ಟಿಟ್ಟ ಬುತ್ತೆ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದ್ದು. ಅದಕ್ಕೆ ತಮ್ಮ ಏನಾಯ್ತು ಮತ್ತ? ನೀರಗಡೆ ವಚನ ಕೊಟ್ಟಿಯೋ ಹೊರಗೆ ಬಂದ ಬಳಕ ಹಂಗ ನಡ್ಕೊಂಡಿಲ್ಲ. ಒಳಗೆ ವಚನ ಕೊಟ್ಟಿಯೋ ಹೊರಗೆ ಬಂದ ಕೆಟ್ಟಿಯೋ. ಬರೇ ಒಂದ ಕೂಸ ತನ್ನ ತಾಯಿ ಎದಿ ಹಾಲು ಕುಡಿಬೇಕಾದ್ರೂ ಸುಮ್ಮ ಒಂದ ಬಾಯಿ ಹಿಡಿದಿರ್ತೈತಿ, ಅಟ್ಟ ಹಿಡಿದುಕೊಂಡ್ರಂಗಿಲ್ಲ. ಏನ್ ಮಾಡ್ತಿದ್ದ ಕೂಸ? ಕೂಸಿಗೆ ಸಹಿತ ಆಸೆ ಬಿಟ್ಟಿಲ್ಲ. ವಿಚಾರ ಮಾಡಿ ಮಾಯದ ಗಾಳಿ ಹೆಂಗ ಬಡದ. ಹೆಂಗ್ರಿ? ಹುಟ್ಟಿರುವಂತ ಕೂಸ ತಾಯಿ ಮಡಿಯೊಳಗ ಬಿದ್ದ ಮಲಿ ಕುಡಿಬೇಕಾದ್ರೆ ಒಂದ ತನ್ನ ತಾಯಿ ಎದಿ ತನ್ನ ಬಾಯಾಗ ಹಿಡಿದಿರ್ತತಿ, ಮತ್ತೊಂದ ಕೈ ಮತ್ತೊಂದ್ ಎದಿ ಮ್ಯಾಗ ಆಸೆ ಮಾಡಿ ಇಟ್ಟಿರ್ತತಿ. ಯಾಕ್ರಿ? ಇದು ಒಂದ ನಂದಲ್ ಇದು ನಂದೈತಿ, ಇದನ್ನು ಯಾರೇ ಕಸ್ಕೊಂಡಾರ ನಂದತ್ತಿರ್ತೈತಿ. ಅಂತ ಕೂಸಿಗೆ ಆಸೆ ಬಿಟ್ಟಿಲ್ಲ ಅಂದ್ರ ಶರಣಪ್ಪ ನಿಮಗ್ ಹೆಂಗ ಬಿಡ್ತದ್ರಿ ಆಸೆ? ಬಿಟ್ಟಿಲ್ಲ ಆಸೆ. ನಾನ್ ಅವ್ರಿಗೆ ಐತ್ರಿ ಆಸೆ. ಮನುಷ್ಯ ಯಾವ್ದ ಒಂದ್ ಮಾಡ್ಬೇಕಾದ್ರೂ ಆಸೆಕ್ಕ ಮಾಡ್ಬೇಕು. ರೈತ ಒಬ್ಬ ಹೊಲದಾಗ ಜೋಳ ಬಿತ್ತೇನಪ್ಪ ಅಂತಂದ್ರ ಅದಕ್ಕೆ ಗೊಬ್ಬರ ಹೊಡಿತಾನೆ. ಯಾಕ್ರಿ? ಬೆಳಿ ಚಲೋ ಬಂದು ಜೋಳ ಪಾಡ ಅರಿತಾನ ಹೊಲದಾಗ, ಅದೊಂದು ಆಸೆ. ನಾನ್ ಅವ್ರಿಗೆ ಆಸೆ ಬೇನ ಬಿಟ್ಟಿಲ್ಲ. ಆ ಆಸೆ ಐತೆ ಅನ್ನೋದ್ರಿಂದ ಪ್ರಪಂಚ ಐತೆ. ಅದಕ್ಕೆ ಆಸೆ ಐತಿ ಅನ್ನೋದ್ಲ ಪ್ರಪಂಚ ನಡೆದದ. ಆಸೆನ ಇರ್ಲಿಕ್ಕಂದ್ರ ಶರಣಪ್ಪ ನೀವು ಹಾಡ್ಲಾಕ ಬರೋದು ಕೊಳಿ ಬರ್ತಿದ್ದಿಲ್ಲ. ಅಲ್ಲೇ ಮೈ ಎಲ್ಲ ಬುದಿ ಬಡ್ಕೊಂಡು ಮೈ ಮೇಲೆ ಒಂದು ಹುಲಿ ಚರ್ಮ ಸುತ್ತಕೊಂಡು ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ಅಲ್ಲೇ ಎಲ್ಲ ಗಾಂಜಾದ ಒಂದು ಬಾಟ್ಲಿ ತಗೊಂಡ್ಕೊಂಡಿರ್ಬೇಕಾಗ್ತದೆ. ಹಂಗಿಲ್ಲ. ಅದಕ್ಕೆ ಈ ಕೇಳತ್ಯಾರ 6 ದುಶ್ಚಟಗಳ ನಿನ್ನ ಒಳಗ್ ಹೊಕ್ಕವತ್ತಿನ ಹೊರಗೆ ಹಾಕತ್ ಹೇಳತ್ಯಾರ. 6 ದುಶ್ಚಟಗಳು ಬಂದದ್ದು ನನಗ ಸಣ್ಣಾಗಿದ್ದಾಗ ಬಂದಿಲ್ಲವು. ನೀ ಯಾವಾಗ ಬಂದ ನೀ ಒಳಗ್ ಹೊಕ್ಕದಿನ ಅವಾಗ ಬಂದ್ ಹೊಕ್ಕಾವ. 6 ಯಾವ ತಮ್ಮ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರೆ. 6 ಗುಣಗಳು ರಜ, ತಮ, ಸತ್ವ, ನ್ಯಾಯ, ನೀತಿ, ಧರ್ಮ. ಇವು ಎಲ್ಲ ಒಳಗ ಹೊಕ್ಕ ಆಡ್ಲಕತ್ತೇವೆ. ಇದನ್ನ ಬಿಟ್ಟಂತೂ ಕಡಿಯಾಕಿಲ್ಲ. ಅದಕ್ಕೆ ಪರಮಾತ್ಮನ ಬೆಳೆಸಲತ್ತೀರಿ ಅಂದ್ರೆ ಈಗ ತಾಯಿ ತಂದೆ ಅಂದ್ರೆ ಜಗತ್ತಿನೊಳಗ ಎಲ್ಲಾರಿಗೂ ಅಷ್ಟ ಅಲ್ರಿ. ತಾಯಿ ತಂದೆ ಪ್ರತಿಯೊಂದು ಮನುಷ್ಯಗೂ ಬೇಕ್ರಿ. ತಾಯಿ ತಂದೆ ಅದಾರ ನಾವ ನೀವ ಜಗ ಕಂಡಿವ್. ತಂದಿನೂ ಅಷ್ಟ ತಾಯಿನೂ ಅಷ್ಟ. ಆದ್ರ ಏನಾತ್ರಿ? ತಂದಿಗೆ ತನ್ನ ತಾಯಿ ಒಂದು ಗುಂಜಿ ಹೆಚ್ಚಳ ಕರೆ ಕಮ್ಮಿ ಎಲ್ಲ ಇದು ನಂದು ವಾದ. ಹೆಂಗ್ರಿ? ತಾಯಿ ತಂದೆ ಎಲ್ಲರಿಗೂ ಬೇಕು. ಈಗ ಶರಣಪ್ಪ ಕಾನು ಬೇಕು, ನಾನು ಬೇಕು. ಆದ್ರ ಏನಾತ್ರಿ? ಈ ತಾಯಿ ತಂದಿ ಒಳಗ ತಂದಿಕಿತನ ತಾಯಿ ಒಂದು ಗುಂಜಿ ಹೆಚ್ಚಾಗ್ತದ ಕರೆ ಕಮ್ಮಿ ಆಗಲಕ್ಕ ಬರಂಗಿಲ್ಲ. ತಾಯಿ ಹೆಚ್ಚಿಗೆ ಹೆಂಗ ಹೆಚ್ಚಾಗ್ತಾವಪ್ಪ ಅಂದ್ರೆ
ತನ್ನ ಜೀವ ತ್ಯಾಗ ಮಾಡೋದ್ರೊಳಗ ಹೆಚ್ಚಾಗ್ತದ ಒಂದು ಹೆಣ್ಣು. ಹೌದು ಹೌದ್ರಿ. ವಿಚಾರ ಮಾಡಿ ಈ ಒಂದು ಗಂಡ ಹೆಂಡತಿ ಲಗ್ನ ಆದ ಬಳಕ ಏನಾಗ್ತದ್ರಿ? ಬಾ ದೂರ ಬೇಡ. ನಮ್ಮ ಶರಣಪ್ಪ ಕಕ್ಕ ಹಿಡ್ಕೊಂಡ ತಗೊಳ್ಳು. ಹಿಡ್ಕೊಂಡು ತಗೊಳ್ಳು. ನಮ್ಮ ಶರಣಪ್ಪ ಕಕ್ಕಾಗ ಲಗ್ನ ಆದ ಬಳಕ ವರ್ಷ ತುಂಬ ಬಿಡದ ಮನ್ಯಾಗ ಒಬ್ಬ ಗಂಡಸ್ ಮಗ ಹುಟ್ಟತ. ಹುಟ್ಟಿದಿಲ್ಲ ಮನ್ಯಾಗ ಒಬ್ಬ ಗಂಡಸ್ ಮಗ ಹುಟ್ಟಿದಂದ್ರ ಶರಣಪ್ಪ ಕಕ್ಕ ಒಂದು ವಿಚಾರ ಮಾಡ್ತಾನ. ಏನಂತ ಮಾಡ್ತಾನ ನಿಮ್ಮ ಕಾಕ? ಮನ್ಯಾಗ ಮಗ ಹುಟ್ಟ್ಯಾನೋ ಮಗನ ಮಾರಿ ನೋಡ್ಬೇಕತ್ತನ ಕರೆ ಏನ್ರ ಪೀಡಾದ ಬಂದಿರ್ಬೇಕು. ಪಂಡಿತರನ್ನ ಕೇಳಿ ಬಂದ ಮಗನ ಮಾರಿ ನೋಡು ಅಂತ ನಿಮ್ಮ ಅಪ್ಪ. ಹೌದು ಹೌದ್ರಿ. ವಿಚಾರ ಮಾಡಿ ಯಾವಾಗ ಅಪ್ಪಗ ಎಷ್ಟು ಬರಕದ. ಹೌದಲ್ಲ? ಇವ ಅಪ್ಪ ಏನಂದ, ಮಗ ಹುಟ್ಟಿದ ತಾರೀಖ, ಹುಟ್ಟಿದ ಗಳಿಗೆ, ಹುಟ್ಟಿದ ದಿವಸ, ದಿನಾಂಕ ಎಲ್ಲ ಬರ್ಕೊಂಡು ಪಂಚಾಂಗ ತೆಗಿಯುವಂತ ಪಂಡಿತರ ತ್ಯಾಕ ಹೋಗಿ ಪಂಡಿತರಿಗೆ ಕೇಳ್ತಾನ ಅಪ್ಪ. ಏನಂತ್ರಿ? ಮನ್ಯಾಗ ಮಗ ಹುಟ್ಟ್ಯಾನ್ರಿ, ಮಗನ ಮಾರಿ ನೋಡ್ಬೇಕತ್ತೀನ್ರಿ. ಏನ ಜನ್ಮ ಕುಂಡ್ಲಿ ಒಳಗ ದೋಷ ಐತೋ ಏನ ಚಲೋ ಐತೋ ನೋಡ್ರಿ. ನೀವು ನೋಡಂದ್ರ ನೋಡ್ತಾನ, ಬ್ಯಾಡ ಅಂದ್ರ ಬಿಡ್ತಾನ. ಅವಾಗ ಪಂಡಿತ ಎಲ್ಲ ಜನ್ಮ ಕುಂಡಲಿ ನೋಡಿ ಹೇಳ್ದ. ಅವ್ರು ಏನಂತ ಹೇಳಿದ್ರಿ? ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ರಗಡ್ ಐತಿ ನಿನ್ನ ಮಗನ ಕಾಲಗುಂಡ್ಲೆ. ಹೌದಲ್ಲ? ಆದ್ರ ಏನಾದ್ರಿ? ನಿನ್ನ ಮಗನ ಮಾರಿ ಒಂದ 3 ತಿಂಗಳು ನೋಡ್ಬೇಡಪ್ಪ, ನಿನ್ನ ಮ್ಯಾಲ ಪೀಡಾ ಬಂದೈತಿ. ನೋಡ್ಬೇಡಪ್ಪ ಬಸಪ್ಪಣ. ಏನೋ ಶರಣಪ್ಪಣ್ಣ. ಅದಕ್ಕ ನಿನ್ನ ಮಗನ ಮಾರಿ 3 ತಿಂಗಳು ನೀ ನೋಡ್ಬೇಡ ಅಂದಾಗೆ ಏನಾಗ್ತಿ ಮುಂದೆ? ಆಯ್ತಲ್ರಿ ತಿಳಿವ ಅಪ್ಪ. ಹೌದು. ತಾನೇ ಜನ್ಮ ಕೊಟ್ಟು ತನ್ನ ಮಗನ ಮಾರಿ ನೋಡ್ಬೇಕಾದ್ರ ಅಪ್ಪ 3 ತಿಂಗಳ ತಕ್ಕ ಮಗನ ಮಾರಿ ನೋಡ್ಲಿಲ್ಲ. ಅಪ್ಪ ಪೀಡಾ ಬರ್ತತಿ ಅಂತ ಹೇಳಿ. ಹೌದ್ರಿ. ಅಪ್ಪಗ ಪೀಡಾ ಬಂದತಿ ಅಂತ ಅಪ್ಪ 3 ತಿಂಗಳ ಮಾರಿ ನೋಡದ್ ಬಿಟ್ಟ. ಅಪ್ಪಗ ಪೀಡಾ ಬಂದಂಗ ಅವಾಗ ಪೀಡಾ ಬಂದತಿ ಅಂತ ಹೇಳಿ ಆಕಿನೂ 3 ತಿಂಗಳು ನೋಡಿದ್ ಬಿಟ್ಟಿದ್ದಳಂದ್ರ ಏನಾಗ್ತೈತಿ? ಇವ್ ನಮ್ ಶರಣಪ್ಪ ಕಕ್ಕ ಮಾಡ್ಕೊಟ್ಟಿ ಊರಾಗ ಹಾಡ್ಲಕ್ ಬರ್ತಿದ್ದಾನೆ ಹೊಡಿಸಿದಾನ. ಬರ್ತಿದ್ದಿಲ್ಲ. ಗೋರಿ ಮ್ಯಾಗ ಸಣ್ಣಾಗಿ ಕರಿಕಿ ಬೆಳಿತಿತ್ತು. 4 ಮಂದಿ ಮ್ಯಾಲ. ಯಾಕಂದ್ರ ಯಾಕ್ರಿ? ಜಗತ್ತಿನೊಳಗ ಪರಮಾತ್ಮನ ಏನು ಬೆಳೆಸಲಕತ್ತಿಯಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಆಗಿರುವಂತವ್ರು. ಹೌದು. ಆ ನಿನ್ನ ದೇವರ ಜಾಗ ನನ್ನ ತಾಯಿಗೆ ತಗೊಳಕ ಬಂದದ್ರ ತಾಯಿ ಜಾಗ ನಿನ್ನ ದೇವರಿಗೆ ತಗೊಳಕ ಬಂದಿಲ್ಲ. ಒಂದ ತೊಲಿ ಚಿನ್ನ ಹಾಕಿ ಕಲ್ಲ ದೇವರಿಗೆ ಬೇಡ್ಕೊಳಕಿತ್ತನೋ, ಒಂದು ತುತ್ತ ಅನ್ನ ಹಾಕಿ ಜನ್ಮ ಕೊಟ್ಟ ತಾಯಿ ಸೇವೆ ಮಾಡು. ನಿನ್ನ ಮನೆಯೊಳಗೆ ₹1 ಕಮ್ಮಿ ಬೀಳಂಗಿಲ್ಲ. ಹೌದು ಹೌದು. ಜನ್ಮ ಕೊಟ್ಟ ತಾಯಿಗೆ ತಂಗ ರೊಟ್ಟಿ ತಿನ್ನಿಸಿ ಕಲ್ಲ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದ್ರೆ ನಿನಗೆ ಹೆಂಗ ಸಿಗುತ್ತಾನೋ ಪಂಚಾಕ್ಷರಿ ನಿನಗೆ ಹೆಂಗ ಹೊಡಿತಾನ. ಪಂಚ ಅಕ್ಷರಿ ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚತತ್ವದ ಹೆಸರು ನಾಮಾವಳಿ ಕೂಡಲೇ ಪಂಚಾಕ್ಷರಿ. ಸುಮ್ಮ ಬಂದಿಲ್ಲ ಅವು ಎಲ್ಲ ಇದ್ರಾಗ ಅಡಕಾಗ್ಯಾವ. ಇದನ್ನ ಬಿಟ್ಟಂತೂ ಕಡಿಯಕ್ಕಿಲ್ಲ. ಪೃಥ್ವಿ ಆಗ್ಲಿ, ಆಪ ಆಗ್ಲಿ, ತೇಜ ಆಗ್ಲಿ, ವಾಯು ಆಗ್ಲಿ, ಆಕಾಶ ಆಗ್ಲಿ ಎಲ್ಲ ಇದ್ರ ಅಂದ್ರ ಒಳಗ ಬಂದ ಕಮ್ಮಗ ಕೂತಾಂದ್ರೆ 9 ಬಾಗ್ಲದೊಳಗ ಹೊಕ್ಕ ಗಾ ಮಾಡಿ ಕಿಡಿಕಿ ಬಾಗ್ಲ ಗಾಳಿ ಬಡ್ಕೊಂಡ ನನ್ನ ಮಗ ನಾಯಕ ಬಿಟ್ಟು ಹೋಗ್ಲಿಕ್ಕೆ ಇದಕ್ಕ ಹೇರೇ ಗರ ಹಮಾಲ ಹೈ ಗರತ್ ನೋಡ್ರಿ 4 ಮಂದಿ. ಹಂಗಿಲ್ಲ. ಹಂಗೇನ್ರಿ? ಇವತ್ತ ನೀವು ಪರಮಾತ್ಮನ ಜೀವಾತ್ಮನ ಬೆಳೆಸಲತ್ತೀರಿ ಅಂದ್ರ ಈ ಶರೀರ ಮೊದಲು ಎಲ್ಲ ಜೀವ ಮೊದಲು. ಇದು ಕೇಳೋ ವಿಷಯ ಹಿಂಗ್ ಹಚ್ಕೊಂಡ ಬರೀ ಆಧಾರ. ಹೌದು ಹೌದ್ರಿ. ನಾನು ಮೊದಲ ಶರೀರ ಐತೆ ನಂದು ವಾದ ಐತಿ. ಹೌದಲ್ಲ? ಇಲ್ಲ ಮೊದಲ ಜೀವ ಐತೆ ಅಂತ ಹೇಳಿ ನನ್ನ ಶರೀರ ಹೆಂಗ ಬಟ್ಟ ಮಾಡಿ ತೋರಿಸ್ತಲ್ಲ, ಹಂಗ ಜೀವನು ಇಲ್ಲೇ ಐತಿ ಅಂತ ಹೇಳಿ ನೀವು ಬಟ್ಟ ಮಾಡಿ ತೋರಿಸ್ಬಿಡ್ರಲ್ಲ 4 ಮಂದಿ. ರಜಗುಣ ಬ್ರಹ್ಮಸ್ಥಾನ ಹರಬ್ಯಾಡು ಕಲ್ಪ ಏಯು ಕಲ್ಪ ಗುಣ ಕಳೆವಂಬತ್ತ ಚೌಕಿ ಪಾರ ಕಾವಲದಾರ ಮಾಡ್ತಾರೋ ಜನ್ಮದಿಂದ ಗಳಿಬ್ಯಾಡ ಸುಲಭ ಚೌಕಿ ಪಾರ ಕಾವಲದಾರ ಮಾಡ್ತಾರೆ ಜನ್ಮದಿಂದ ಗಳಿಬ್ಯಾಡ ಸುಲಭ ಆಕಾಶ ಆಪ ತೇಜ ವಾಯು ತತ್ವ ಮೂಲಭೂತ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಏ ಸರಸ್ವರೂಪ ರಸಗಂಧ ಹೋಗತ
ಮಾಯಕಾರ ಗೋರತ ಗಳಿಸಿದ್ದೆಲ್ಲ ನಂದು ಅಂದೆ ಸ್ವತ ನಂದಂದ ಮಾಡಿಕೊಂಡು ಘಾತ ಘಾತ ಮಾತ್ರ ನಾರ್ಥ ತಿಳಿದ ಕೂಡ ಏಕಾಂತ ಘಾತ ಮಾತ್ರ ನಾರ್ಥ ತಿಳಿದ ಕೂಡ ಘಾತ ಮಾತ್ರ ನಾರ್ಥ ತಿಳಿದ ಕೂಡ ಏ ಅಕ್ಕರಂತ ಜನ್ಮ ಮಾಯದ ಘೋರ ಕೇಳುವಲ್ಲಿ ಹೋಗ ಕಾಳು ಮುಸ್ಕ ಮಾಯದ ಜಾಲ ಹೋಗಬ್ಯಾರು ಹಿಂಬಾಲ ಗುರುವಿನ ಜ್ಞಾನ ಮಾಡಿಕೊರು ಏಕಾಕಾರ ಏಕಾಕಾರ ಆದ್ಮ್ಯಾಲ ಆಕಾರ ತಿಳಿದ ಹೋತ ಸಂಸಾರ ಸುಖ ನಿನಗಿಲ್ಲ ಘೋರ ಈ ಅಂತರಂಗದೊಳಗಾದ್ರೂ ಸಹಿತ ತಮ್ಮ ಕೇಳಾರ್ದ ನಿನಗ ಗೊತ್ತಾಗ್ಲಾರ್ದ ಬಂದು ಕುಂದ್ರಾವ್ ನೀನ ಇದು ಅಂತರಂಗದಾಗ ಏನು ಬಹಿರಂಗದೊಳಗಾದ್ರು ಹಂಗ ಆಕಿ ಇದ್ದಲ್ಲೇ ಬರ್ಬೇಕು ಹುಡುಗಿದ್ದಲ್ಲಿ ಹುಡುಗ ಹೋಗ್ಬೇಕು ಹುಡುಗಿದ್ದಲ್ಲಿ ಹುಡುಗಿ ಹೋಗ್ತೇನೆ ಅದು ಬಹಿರಂಗದೊಳಗಾದ್ರೂ ಆಕಿ ಬೇಕು ಬಹಿರಂಗದೊಳಗಾದ್ರೂ ಸಸಾರ್ ಹೋಗಿ ಸಂಸಾರ ಮಾಡ್ಕೋಬೇಕಾದ್ರೂ ಆಕಿ ಬೇಕ ಈ ಅಂತರಂಗದೊಳಗಾದ್ರೂ ಸಹಿತ ತಮ್ಮ ಪ್ರಪಂಚ ಮಾಡಿ ಪಾರಮಾರ್ಥ ಗಾಣಿ ಮುಂದೆ ಹೋಗ್ಬೇಕಲ್ಲ ಬವ ಎಂಬ ಬಾಜಾರ್ ಬೀರಿ ಇದನ್ನ ಎಲ್ಲಾ ಮುಗಿಸಿ ಹೋಗ್ಬೇಕಾದ್ರೂ ಈಕಿ ಬೇಕು ಯಾವುದು ಶರೀರ ಅನ್ನುವಂತ ಹೆಂಡತಿ ಬೇಕು ಪ್ರತಿಯೊಂದಕ್ಕೂ ಬೇಕು ಅದಕ್ಕೆ ಒಂದು ಮಾತು ಕೇಳಂದ್ರಿ ಇನ್ನೊಂದು ಗಂಡ ಹಾಡವ್ರು ಎಷ್ಟೆಷ್ಟು ಯಾಕೆ ಹೆಂಗ್ ಶಾನೆ ಅದಾರ ಮಗ ಈ ತಿರುಗಿ ಬರೋದಾಗದು ನಿಂದಲ್ಲ ಅಂಡಜ ಆಗ್ಲಿ ಪಿಂಡಜ ಆಗ್ಲಿ ಜಲಜ ಆಗ್ಲಿ ಉದ್ಬೀಜ ಆಗ್ಲಿ ಅಂಡಜ ಅಂದ್ರೆ ಏನು ಅಂಡ ಅಂದ್ರ ತತ್ತಿ ಅಂಡ ಅಂದ್ರ ತತ್ತಿ ಒಳಗೆ ಹುಟ್ಟಿದಕ್ಕಾಗಿ ಅಂಡಜ ಇನ್ನು ಪಿಂಡಜ ಅಂದ್ರೆ ಗರ್ಭದಿಂದ ಜನ್ಮ ತಾಳಿ ಭವಾದೊಳಗ ಬರುದು ಅದು ಪಿಂಡಜ ಇನ್ನು ಜಲಜ ಹಾವಾಗ್ಲಿ ಕಪ್ಪಾಗ್ಲಿ ಚೋಳಾಗ್ಲಿ ಮೀನಾಗ್ಲಿ ಜಲ ಅಂದ್ರೆ ನೀರ ಅಂದ್ರೆ ಹೆಣ್ಣಂದ್ರೆ ಗಂಗಾದೇವಿ ಇಲ್ಲಿ ಆದ್ರೂ ಸಹಿತಮ್ಮ ಈಗ ಚಾಲು ಆಗ್ಯಾವ್ರಿ ಸ್ವಲ್ಪ ಅಲ್ಲಿ ಇದನ್ನ ಪಲ್ಲಕ್ಕೆಲ್ಲ ಹೋಗಿ ಬರ್ಬಿಟ್ಟು ನಿಮ್ಮ ಹೆಸರು ಹೇಳ್ರಿ ಅದಕ್ಕೆ ಏನ್ ಹೇಳ್ತಾರ ಅಂದ್ರ ತಮ್ಮ ಈ ಅಂಡಜ ಅಂದ್ರ ತತ್ತಿ ಪಿಂಡಜ ಅಂದ್ರ ಗರ್ಭ ಜಲಜ ಅಂದ್ರ ನೀರ ಏನು ಉದ್ಬೀಜ ಅಂದ್ರ ಏನು ಈ ಮಣ್ಣಿನೊಳಗ ತಯಾರಾಗಿ ಹುಟ್ಟಿ ಬರ್ತದಲ್ಲ ಜ್ವಾಳ ಆಗ್ಲಿ ಕಾಳಾಗ್ಲಿ ಬೇಳಾಗ್ಲಿ ಇವೆಲ್ಲ ಹುಟ್ಟುದು ಇದು ಉದ್ಬೀಜ ಅಂದ್ರ ಬೀಜ ಉತ್ಪನ್ನ ಆಗ್ಬೇಕಾದ್ರೂ